ಬರೀ ದಲಿತರು ಕೊಂಡಾಡಬಾರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಅಥವಾ ಯಾವುದೇ ವಿಚಾರವನ್ನ. ಅದಕ್ಕೆ ನಾವಿಲ್ಲಿ ವೇದಿಕೆಯಲ್ಲಿ ಸೇರಿರೋದಕ್ಕಿಂತ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಬಂದು ಇವತ್ತು ಇದರಲ್ಲಿ ಭಾಗಿಯಾಗಿದ್ದು ನಿಜಕ್ಕೂ ಇದು ಒಂದು ಅರ್ಥಗರ್ಭಿತವಾದ ಒಂದು ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹಜ, ದಲಿತರ ಎಲ್ಲ ಮನೆಗಳಲ್ಲೂ ಅಂಬೇಡ್ಕರ್ ಅವರ ಫೋಟೋ ಇರುತ್ತೆ. ಅವರ ಜನ್ಮದಿನವನ್ನ ನಾವು ಎಲ್ಲ ಕಡೆಯಲ್ಲೂ ಕೊಂಡಾಡ್ತೇವೆ. ಅದು ವಿಶೇಷತೆ ನಮಗೆ ಬಹಳ ವಿಶೇಷ ಅಂತ ಅಂದ್ಕೊಳ್ಳಲ್ಲ ನಾವು. ಯಾಕೆ ಅಂತಂದ್ರೆ ನಾವು ಸದಾ ಅವರನ್ನು ಪೂಜಿಸ್ತಕ್ಕಂಥವ್ರು. ಯಾಕೆ ಅಂತ ಹೇಳಬೇಕಾಗಿಲ್ಲ. ನಾನು ಹಲವು ವಿಚಾರಗಳನ್ನ ನಾನು ಹೇಳಿದ್ರು ಕೂಡ ನಾನು ವಿವರಣೆ ಕೊಡ್ಲಿಕ್ಕೆ ಈ ಸಂದರ್ಭಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಇವತ್ತು ಜನ್ಮದಿನವನ್ನ ದಲಿತರು ಮಾತ್ರ ಕೊಂಡಾಡ್ಬೇಕಾ? ನಾನೊಂದು ಮಾತನ್ನು ಹೇಳ್ತೀನಿ. ನಮ್ಮ ನಾಯಕರಾಗಿರ್ತಕ್ಕಂಥ ಬೊಮ್ಮಾಯಿ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ರು, ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರ ಹೇಳಿದ್ರು. ಬುದ್ಧನನ್ನ ಸ್ಫೂರ್ತಿಯಾಗಿ ತಗೊಳ್ತೇವೆ, ಬಸವಣ್ಣನನ್ನ ಸಮಾಜ ಪರಿವರ್ತಕರು ಅಂತ ತಗೊಳ್ತೇವೆ. ಅಂಬೇಡ್ಕರ್ ಅವರು ನಮ್ಮ ಅಸ್ಮಿತೆ, ನಮ್ಮ ಬೆಳಕು, ನಮಗೆ ದಾರಿದೀಪ ಬೇಕಾದಷ್ಟು ಹೇಳ್ಕೊಳ್ತೇವೆ ನಾವು. ಇದು ಬೇರೆ ಇರಲಿ, ಕೊಂಡಾಡ್ತೇವೆ ನಾವು. ಅಂಬೇಡ್ಕರ್ ಅವರನ್ನ ಕೊಂಡಾಡುವಾಗಲೂ ಕೂಡ ನಾವಿಲ್ಲಿ ಬಸವಣ್ಣನ ಫೋಟೋ ಇಟ್ಟಿಲ್ಲ, ಬುದ್ಧಂದು ಇಟ್ಟಿಲ್ಲ. ಆದ್ರೆ ಬೇರೆ ಕಡೆ ಮಾಡುವಾಗ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಫೋಟೋ ಇಡ್ತೇವೆ. ನನಗೆ ಮನಸ್ಸಿನಲ್ಲಿ ಒಂದು ಕೊರತೆ ಇದೆ. ನಾವು ಇಷ್ಟು ಮೂವರನ್ನು ಕೊಂಡಾಡುವ ಸಂದರ್ಭದಲ್ಲಿ ಬೇರೆ ಗುರುಪೀಠಗಳಿಂದ ಸ್ವಾಮೀಜಿಗಳನ್ನು ಕೂಡ ಕರೆಸ್ತೇವೆ. ಸಾಮಾನ್ಯವಾಗಿ ನಮಗೆ ಸಿಗೋರು ಬಸವಣ್ಣನ ಅನುಯಾಯಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳು. ನಾನು ಬಹಳ ಕಡೆ ನಾನು ಹೋದಾಗ ಅವ್ರನ್ನ ಪ್ರಶ್ನೆನೂ ಮಾಡಿಬಿಟ್ಟಿದ್ದೀನಿ, ಸ್ವಾಮೀಜಿಗಳೇ, ಬಸವಣ್ಣ ಅವರ ಫೋಟೋನು ನಾವಿಟ್ಟಿದ್ದೀವಿ, ನಿಮ್ಮ ಮಠಗಳಲ್ಲಿ ಎಲ್ಲಾದರೂ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀರಾ? ಇಡಬೇಕಾ ಬೇಡ? ನೋಡಿ, ಅವರು ಸಮಾಜ ಪರಿವರ್ತಕರು. ಅವರನ್ನ ಜಾತಿ ಧರ್ಮಗಳಿಗೆ ನಾವು ಸೀಮಿತಗೊಳಿಸಬಾರದು ಅನ್ನೋ ಕಾರಣಕ್ಕೆ ಅವ್ರನ್ನ ಪ್ರಶ್ನೆನೂ ಮಾಡಿದ್ದೀನಿ. ಆಗ ಅನೇಕರು ಇಲ್ಲ ಇಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರಿಂದ ಇವತ್ತು ನಾವಿಲ್ಲಿ ನೀಲಿ ಶಾಲೆಗಳು ಹಾಕೊಂಡು ಬಂದು ಕುಳಿತಿದ್ದೇವೆ. ಅಂಬೇಡ್ಕರ್ ಅವರ ಬರ್ತಡೆ ದಲಿತರು ಮಾತ್ರ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದನ್ನ ಪಕ್ಷವಾಗಿಯೇ ಮಾಡಬೇಕೇ ಹೊರತು ಇದು ಮೋರ್ಚಾ ಆಗಿ ಮಾಡಬಾರ್ದು ಯಾವತ್ತು. ಇದು ನನ್ನ ಪರ್ಸನಲ್, ನನ್ನ ಅನಿಸಿಕೆ. ನಾನು ಮುಖಂಡರುಗಳಲ್ಲಿ ನೀಲಿ ಶಾಲುಗಳು ನಾವೆಲ್ಲರೂ ಹಾಕ್ತೇವೆ, ನಿಜ. ಯಾಕೆ ನಾವು ನೀಲಿ ಶಾಲುಗಳು ಹಾಕ್ತೇವೆ? ಹಾಕಿರೋರ್ಗೆಲ್ರಿಗೂ ಗೊತ್ತಾ ನೀಲಿ ಏನು ಅಂತ? ನಾವು ಬಿಜೆಪಿಯಿಂದ ನಾವು 2 ಬಣ್ಣಗಳನ್ನು ಹಾಕ್ತೇವೆ. ಹಾಗೆ ನೀಲಿ ಶಾಲುಗೂ ಒಂದು ಅರ್ಥ ಇದೆ. ಇದು ಸಮಾನತೆಯ ಸಂಕೇತ ಅಂತೇಳಿ 1942ರಲ್ಲಿ ಬಾಬಾ ಸಾಹೇಬರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೀಲವರ್ಣ ಆಕಾಶವನ್ನ ತೋರಿಸ್ತದೆ. ಯಾರು ಕೂಡ ಆಕಾಶವನ್ನ ನೋಡ್ಬೇಕಂತಂದ್ರೆ ಕ್ಯೂ ನಿಂತ್ಕೊಳ್ಳೋದಿಲ್ಲ. ಸಮಾನವಾಗಿ ಯಾರು ಬೇಕಾದರೂ ನೀಲಿ ಆಕಾಶ ವರ್ಣವನ್ನು ನೋಡ್ಬೋದು ನಾವು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ವರಿಗೂ ಬೇಕಾದ ಇದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಸಮಾವೇಶದಲ್ಲಿ ಇದನ್ನ 1942ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಭವಿಷ್ಯ ಅನೇಕರಿಗೆ ನೀಲು ಶಾಲು ಹಾಕೋರಿಗೆ ಎಲ್ಲಿಂದ ಯಾಕೆ ಹುಟ್ಟಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆಗ ಬಾಬಾ ಸಾಹೇಬರು ಕಮ್ಯುನಿಸ್ಟ್ನವರು ಒಂದು ಕಲರ್ ತಗೊಂಡ್ಬಿಟ್ಟಿರ್ತಾರೆ, ಕೆಂಪುದು. ಕಾಂಗ್ರೆಸ್ಸು ಅದು ರಾಜಕೀಯ ಪಕ್ಷ ಅಲ್ಲ, ಆದ್ರೂ ಕೂಡ ಅವರು ತ್ರಿವರ್ಣವನ್ನ ಇದನ್ನು ತಗೊಂಡ್ಬಿಟ್ಟಿರ್ತಾರೆ. 3 ಇದನ್ನ ಹೆಸರನ್ನು ತಗೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಒಂದನ್ನು ತಗೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಯೋಚನೆ ಮಾಡ್ತಾರೆ, ನಮ್ಮ ಗುರುತು ಒಂದು ಆಗಬೇಕು. ಅದು ಇರ್ಬೇಕಂತಂದ್ರೆ ಏನ್ ಮಾಡ್ಬೇಕು? ನಾನು ಸಮಾನತೆಯ ಪರವಾಗಿ ನಿಂತು ಒಂದು ತಗೊಳ್ಬೇಕಂತಂದ್ರೆ
ಈ ಒಂದು ಬಣ್ಣವನ್ನ ನಾನು ತಗೊಳ್ಬೇಕು ಅಂತೇಳಿ ತಗೊಳ್ತಾರೆ. ಬಟ್ ನಾವೆಲ್ಲರೂ ಆಗ್ತೇವೆ, ತಿಳ್ಕೊಳ್ಳೋದಿಲ್ಲ ಇವತ್ತಿಗೂ ಕೂಡ. ಆಮೇಲೆ RP ಅಂತಕ್ಕಂಥ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ, ಅದಕ್ಕೂ ಕೂಡ ಅದನ್ನೇ ಇಟ್ಕೊಳ್ತಾರೆ. ಮತ್ತೆ SSD ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿರ್ತಾರೆ ಅವರು, ಸಮತಾ ಸೈನಿಕ ದಳ, ಅದಕ್ಕೂ ಕೂಡ ಇದೇ ರೀತಿಯ ಬಣ್ಣವನ್ನ ಇಟ್ಕೊಳ್ತಾರೆ. ಹಾಗಾಗಿ ನಾವು ಇವತ್ತಿಗೂ ಕೂಡ ಅದನ್ನ ಅವರ ಬಣ್ಣವನ್ನ ಒತ್ತುಕೊಂಡು ಓಡಾಡ್ತಕ್ಕಂಥ ಜನ ನಾವು. ಅದೇನಾದ್ರೂ ಇರಲಿ, ಆದ್ರೆ ಭಾರತೀಯ ಜನತಾ ಪಕ್ಷ ನಾವು ಯಾವ ರೀತಿ ಸ್ವೀಕರಿಸಿದ್ದೇವೆ ಸ್ವೀಕರಿಸಬೇಕು. ಸಂವಿಧಾನದ ವಿಚಾರದಲ್ಲಿ ನಮ್ಮ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸಂವಿಧಾನವನ್ನ ದುರುಪಯೋಗ ಮಾಡುವಲ್ಲಿ ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿದೆ ಈ ದೇಶದಲ್ಲಿ. ದುರುಪಯೋಗ ಮಾಡುವಲ್ಲಿ, ಅಂಬೇಡ್ಕರ್ ಅವರನ್ನ ಅವಮಾನಿಸುವಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ. ಆದ್ರೆ ಗುಣಗಾನ ಮಾಡುವಲ್ಲಿ ವೋಟ್ ಬ್ಯಾಂಕ್ಗಾಗಿ ಬೆಳಗಿಂದ ಸಂಜೆವರೆಗೂ ಮಾಡುತ್ತೆ. ಆದ್ರೆ ನಡೆಯೊಂದು ನುಡಿಯೊಂದು ಯಾರ್ದು ಆಗಿರಬಾರ್ದು. ಆದ್ರೆ ಭಾರತೀಯ ಜನತಾ ಪಕ್ಷ ನೀವು ನೋಡಿ, ಕಳೆದ ವರ್ಷದಲ್ಲಿ ಎಷ್ಟು ಕಾರ್ಯ ಚಟುವಟಿಕೆಗಳು ಪಕ್ಷದಲ್ಲಿ ನಡೆದಿದೆ. ನಾನು ಹೇಳ್ತೇನೆ, 70% ದಲಿತ ಸಮುದಾಯಗಳನ್ನ ಆಧರಿಸಿದ, ಸಂವಿಧಾನವನ್ನ ಆಧರಿಸಿದ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪರವಾದ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆದಿದೆ ಅಂತಂದ್ರೆ ಇದು ಅತಿಶಯೋಕ್ತಿ ಅಲ್ಲ. ಯಾಕೆ ನಾವು ಇದನ್ನ ಮಾಡಬೇಕು ಅಂದ್ರೆ, ಬಾಬಾ ಸಾಹೇಬರನ್ನ ಗೌರವಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಅದಕ್ಕೆ ಈಗಲೂ ಕೂಡ ನಾವು ಹೇಳಬೇಕಾಗಿಲ್ಲ, ನಡವಳಿಕೆಗಳು ಹೇಳ್ತವೆ. ಕೇಂದ್ರ ಸರ್ಕಾರ ನಡ್ಕೊಂಡಿದ್ದು ದಲಿತರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ದಲಿತ ವಿರೋಧಿ, ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಸಂವಿಧಾನ ತೆಗೆದು ಬಿಡ್ತಾರೆ, ರಿಸರ್ವೇಶನ್ ಕಿತ್ಕೊಬಿಡ್ತಾರೆ. ಎಲ್ಲ ನೀವು ಕೇಳಿದಿರಲ್ಲ ಭಾಷಣಗಳು. ಆಯ್ತು, ರಿಸರ್ವೇಶನ್ ಕಿತ್ತು ಬಿಡ್ಬೇಕಂತಂದ್ರೆ ಇಷ್ಟು ದಿನ ಯಾಕೆ ಕಾಯ್ಬೇಕಾಗಿತ್ತು? ನಾವು ಕಿತ್ತಾಕ್ಬಿಡ್ಬೋದಾಗಿತ್ತಲ್ಲ. ಸುಮಾರು 50 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಿತ್ತು ನಮ್ಮ ಜನಾಂಗ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಿ ಅಂತ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ವೇದಿಕೆಯಲ್ಲಿ ಕುಳಿತಿದ್ದಾರೆ. 15 ಇದ್ದದ್ದನ್ನ 17 ಮಾಡಿದ್ಯಾರು? ಬೊಮ್ಮಾಯಿಯವರು. 3% ಇದ್ದದ್ದನ್ನ 7% ಮಾಡಿದ್ಯಾರು? ಅದು ಬೊಮ್ಮಾಯಿಯವರು. ನೀವು ಅವ್ರಿಗೆ ಬನ್ನಿ ಹೇಳಪ್ಪ, ಈಗ ಕಾಂಗ್ರೆಸ್ನವರೆಲ್ಲ ಅವ್ರಿಗೆ ಹೇಳ್ರಿ, ನೀವು ಮೀಸಲಾತಿ ತೆಗಿಯೋರು, ನಿಮ್ಗೆ ಯಾಕೆ ಓಟ್ ಕೊಡ್ಬೇಕಂತ ಹೇಳ್ರಿ ಅವ್ರಿಗೆ. ನಾನು ಅವ್ರನ್ನ ಇಲ್ಲಿ ಕುಳಿಸ್ಕೊಂಡು ಬಹಳ ವಿಷಯಗಳು ಮಾತಾಡೋದು ಬೇಕಾದಷ್ಟು ಮಾಡಿದ್ದಾರೆ. ನಾವು ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ನಾವು ಹಿಡಿದಿದ್ದೇವೆ, ಅದಕ್ಕೆ ಪೆಟ್ಟು ಕೂಡ ತಿಂದಿದ್ದೇವೆ ಕಳೆದ ಸಾರಿ. 11 ಗಂಟೆಗೆ ಬಂದ್ರು ಮುಖ್ಯಮಂತ್ರಿಗಳು. ನೀವು ಕಾಂಗ್ರೆಸ್ ಕಾರ್ಯಕ್ರಮ ಆದ್ರೆ ಹಿಂಗೆ ಮಾಡ್ತೀರಾ? ಫ್ಲಾಗ್ ಹಾಯಿಸ್ಟಿಂಗ್ ಮಾಡ್ಬೇಕಾಗತ್ತೆ, ಹಿಂಗೆ ಮಾಡ್ತೀರಾ? ಗಾಂಧೀಜಿ ಪ್ರೋಗ್ರಾಮ್ಗೆ ಹೀಗೆ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಎಷ್ಟು ತಿರಸ್ಕಾರ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಾನು ಆಗ್ಲೇ 11 ಗಂಟೆ ಆಯ್ತು, ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ನಾನು ಎದ್ದು ಹೊರಟುಬಿಡೋಣ ಅಂತ ನೋಡಿದೆ. ಅಷ್ಟು ಜನ ಇರುವಾಗ ನಾನು ಈ ರೀತಿ ತೋರಿಸ್ಕೊಳ್ಳೋದು ಸರಿಯಲ್ಲ ಅಂತೇಳಿ ಇದ್ದು ಅಟೆಂಡ್ ಮಾಡಿ ಬಂದಿದ್ದೇನೆ. ಆದ್ರೆ ಅಲ್ಲಿ ಕೆಲವರು ಅವ್ರ ಭಾವನೆ ಏನು ಗೊತ್ತಾ, ಸಂವಿಧಾನ ಇಕ್ಕಟ್ಟಿನಲ್ಲಿದೆ, ತೊಂದರೆಯಲ್ಲಿದೆ, ಆಪತ್ತಿನಲ್ಲಿದೆ, ರಕ್ಷಣೆ ಮಾಡಬೇಕು. ಯಾರು ರಕ್ಷಣೆ ಮಾಡಬೇಕು? ನನಗೆ ಬಂದು ಯಾರೋ 2-3 ಹೇಳಿದ್ರು. ಅಲ್ಲೇನೆ ನಾನು ಹೇಳಿದೆ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರಯತ್ನ ಮಾಡಿ. ನಿಮ್ಮ ಸಮಸ್ಯೆಗಳು ಬೇಕಾದಷ್ಟು ಇರ್ತವೆ, ಇಲ್ವಾ ನಿಮಗೆ? ಇದೆ ಅಂದಮೇಲೆ ನಿಮ್ಮ ಪ್ರಯತ್ನ ಅಷ್ಟಕ್ಕಿಟ್ಕೊಳ್ಳಿ. ಸಂವಿಧಾನ ಆಪತ್ತಿನಲ್ಲಿಲ್ಲ, ನೀವ್ಯಾರು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಸಂವಿಧಾನವೇ ರಕ್ಷಣೆ ಮಾಡ್ಕೊಳ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಸಂವಿಧಾನ ಕೊಟ್ಟಿದ್ದಾರೆ, ಸಂವಿಧಾನವೇ ರಕ್ಷಣೆ ಮಾಡ್ಕೊಳ್ತದೆ. 100 ಸಾರಿ ಹೇಳಿದ್ದಾರೆ ಮೋದಿಜಿಯವರು. ಮೀಸಲಾತಿ, ಸಮಾನತೆ ಅನ್ನೋದು ಈ ದೇಶದಲ್ಲಿ ಎಲ್ಲರಿಗೂ ಕಣ್ಣಿಗೆ ರಾಚುವಂತೆ ಕಾಣುವ ತನಕ ಮೀಸಲಾತಿ ಹೋಗೋದೇ ಇಲ್ಲ. ಈ ಅಸ್ಪೃಶ್ಯತೆ ಅನ್ನೋದು ಮಾಯವಾಗುವವರೆಗೆ ಮೀಸಲಾತಿಯೂ ಇರುತ್ತೆ. ಈ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಸಂವಿಧಾನ ಬದಲಾವಣೆ ಆಗುವುದಿಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ದನ್ನು ನೀವು ನಂಬೋದಿಲ್ವಾ ಕಾಂಗ್ರೆಸ್ನವರೇ?
ನಾವೆಲ್ಲರೂ ಕೂಡ ಇವತ್ತು ನಂಬಬೇಕಾಗಿದೆ. ಆ ಕಾರಣದಿಂದ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು, ಈ ಸಂವಿಧಾನ ಯಾವತ್ತೂ ಸುಭದ್ರವಾಗಿರುತ್ತೆ. ಸಂವಿಧಾನದ ಹೆಸರಿನಲ್ಲಿ ದಲಿತರನ್ನ ಸೆಳೆದು ಮತ ಬ್ಯಾಂಕ್ ಆಗನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಗಳಷ್ಟೇ ಹೊರತು ಇನ್ನೇನು ಅಲ್ಲ. ಮಾತೆತ್ತಿದ್ರೆ ಅಹಿಂದ ಅಹಿಂದ ಅಹಿಂದ. ಏನು ಮಾಡಿದೆ ಅಹಿಂದಾಗೆ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾರೇ ಆಗಲಿ? ನನ್ನ ಪ್ರಕಾರ ಅಹಿಂದ ಅಂದ್ರೆ ಏನು ಗೊತ್ತಾ? ಅವರೆಲ್ಲರನ್ನೂ ಹಿಂದಕ್ಕುವ ಧಾವಂತವೇ ಅಹಿಂದ.